ನೋಡಮ್ಮ, ನನ್ನ ಮಗನ ಮನಸ್ಸಿಗೆ ಒಂದು ಚೂರು ಕಷ್ಟ ಕೊಡಲ್ಲ. ಇವನ ಆಸೆ ಪಟ್ಟ ಅಂತ ನಾನು ನಿನ್ ಬಗ್ಗೆ ಯೋಚನೆ ಮಾಡಿದ್ದೀನಿ. ನೀನ್ ಮೆಡಿಸಿನ್ ಕಂಪ್ಲೀಟ್ ಮಾಡಲೇಬೇಕು. ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಶಕುಂತಲಾ, ಮದ್ವೆ ಆದ ಹೆಣ್ಮಕ್ಳನ್ನ ಓದ್ಸೋದು ನಮ್ಮ ಮನೆ ಸಂಪ್ರದಾಯ ಅಲ್ಲಮ್ಮ. ಅಮ್ಮ ನಿರ್ಧಾರ ತಗೊಂಡ್ಮೇಲೆ ನಿಮ್ದೇನ್ ಮಾವ? ಥ್ಯಾಂಕ್ ಯು ಅತ್ತೆ. ನೀನು ಓದೋದ್ರ ಬಗ್ಗೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ಆದ್ರೆ ನನ್ನ 3 ಕಂಡೀಷನ್ಸ್ಗೆ ಒಪ್ಕೊಂಡ್ರೇನೆ ನೀನು ಕಾಲೇಜಿಗೆ ಹೋಗ್ಬೋದು. ಏನತ್ತೆ ಆ ಕಂಡೀಷನ್ಸ್? 1, ನೀನು ಕಾಲೇಜಲ್ಲಿ ಓದೋವಾಗ ಈ ಮನೆ ಗೌರವಕ್ಕೆ ತಕ್ಕ ಹಾಗೇನೆ ನಡ್ಕೋಬೇಕು. ಯಾವತ್ತೂ ಕೂಡ ಅದಕ್ಕೆ ಭಂಗ ತರಲೇಬಾರ್ದು. 2, ನೀನು ಮನೇಲಿದ್ದಾಗ ನನ್ನ ಮಗ ಹೇಗೆ ನಿನಗೆ ಯಾವ ಕೊರತೆನೂ ಬರ್ದೇ ಇರೋ ಹಾಗೆ ನೋಡ್ಕೋತಿದ್ನೋ ಹಾಗೇನೆ ಓದುವಾಗ್ಲೂ ಕೂಡ ಚಿಕ್ಕ ಪುಟ್ಟ ನಿರ್ಲಕ್ಷ್ಯನೂ ಆಗದೆ ಇರೋ ಥರ ನೀನು ಕೂಡ ಅಷ್ಟೇ ಜೋಪಾನವಾಗಿ ನೋಡ್ಕೋಬೇಕು. ಮೂರನೇದು ತುಂಬಾ ಮುಖ್ಯವಾದದ್ದು. ನೀನು ಕಾಲೇಜ್ ಮುಗಿದ ತಕ್ಷಣ ಮನೆಗೆ ಬರಬೇಕೆ ಹೊರತು ಫ್ರೆಂಡ್ಸ್ ಜೊತೆಲಿ ಹೊರಗಡೆ ಸುತ್ತಾಡೋದೆಲ್ಲ ಇಟ್ಕೊಳ್ಳೇಬಾರ್ದು. ಅಮ್ಮ, ನಾನೇ ರಾಧಿಕಾನ ಕಾಲೇಜಿಗೆ ಕರ್ಕೊಂಡು ಹೋಗಿ ನಾನೇ ಮನೆಗೆ ಕರ್ಕೊಂಡು ಬರ್ತೀನಿ. ನೀನ್ ಹೇಳ್ತಿರೋ ಥರನೇ ರಾಧಿಕಾ ಇರ್ತಾಳಮ್ಮ. ಅದನ್ನ ಹೇಳ್ಬೇಕಾಗಿರೋದು ನೀನಲ್ಲ ಕಂದ, ರಾಧಿಕಾ ಹೇಳ್ಬೇಕು. ಅತ್ತೆ, ನೀವು ನಿಮ್ಮ ಮಗನ ಎಷ್ಟೊಂದು ಪ್ರೀತಿಸ್ತೀರಾ ಅಂತ ನನಗೆ ಅರ್ಥ ಆಗಿದೆ. ಹಾಗೇನೆ ಸೊಸೆಯಾಗಿರೋ ನನ್ನನ್ನ ಎಷ್ಟಿಷ್ಟಪಡ್ತೀರಾ ಅಂತನೂ ಗೊತ್ತಾಗಿದೆ. ನಿಮಗ್ ಮಾತು ಕೊಡ್ತೀನಿ ಅತ್ತೆ, ಯಾವತ್ತೂ ಸಹ ನಿಮ್ಮ ಮರ್ಯಾದೆಗೆ ಈ ಮನೆ ಗೌರವಕ್ಕೆ ಕಳಂಕ ಬರ್ದೇ ಇರೋ ಹಾಗೆ ನಡ್ಕೋತೀನಿ. ಹೆಂಡತಿಯಾಗಿ ಸೊಸೆಯಾಗಿ ನನ್ನ ಜವಾಬ್ದಾರಿ ನಿಭಾಯಿಸ್ತೀನಿ. ಸರಿ. ರಾಧಿಕಾ, ಖುಷಿನಾ? ಹಾ, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇದೇನಮ್ಮ ಕಥೆ ಈ ಥರ ಅಡ್ಡದಾರಿ ಹಿಡಿದಿದೆ? ಅವಳು ಓದ್ತೀನಂದ್ರೆ ನಿಮ್ಮತ್ತೆ ಓದು ಅಂತಿದ್ದಾಳೆ. ಹಾಗನ್ ಮಾತ್ರಕ್ಕೆ ನಾವು ನೋಡ್ಕೊಂಡು ಸುಮ್ಮನೆ ಇರ್ತೀವೇನೆ? ಏನಾದರೂ ಒಂದು ಮಾಡಿ ಅವಳು ಓದ್ತಾ ಇರೋದನ್ನ ಮಧ್ಯದಲ್ಲೇ ನಿಲ್ಲಿಸ್ಬಿಡೋಣ.
ಕೈಲಾಶ್ ಅವ್ರೆ, ಇಷ್ಟು ಸಡನ್ ಆಗಿ ನನ್ನ ತವ್ರ ಮನೆಗೆ ಯಾಕೆ ಕರ್ಕೊಂಡ್ ಬಂದ್ರಿ? ಸ್ಪೆಷಲ್ ಆಗಿ ಬೇರೆ ಕಾರಣ ಏನೂ ಇಲ್ಲ ರಾಧಿಕಾ. ಡೇ ಅಂಡ್ ನೈಟ್ ಕಷ್ಟಪಟ್ಟು ಎಕ್ಸಾಮ್ಗೋಸ್ಕರ ಓದಿ ನಿಂಗೆ ತುಂಬಾ ಸುಸ್ತಾಗಿದೆ. ನಿಮ್ಮ ಅಪ್ಪ ಅಮ್ಮ ಜೊತೆಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಂಗೂ ರಿಲ್ಯಾಕ್ಸ್ ಆಗುತ್ತಲ್ವಾ? ಇನ್ಫ್ಯಾಕ್ಟ್ ಈ ಪರಿಸ್ಥಿತಿಲಿ ನೀನು ಎಷ್ಟು ಜಾಸ್ತಿ ಟೈಮ್ನ ನಿಮ್ಮ ಅಪ್ಪನ ಜೊತೆ ಕಳಿತೀಯೋ ಅವರು ಅಷ್ಟು ಸಂತೋಷವಾಗಿರ್ತಾರೆ. ಅದಕ್ಕೆ ಕರ್ಕೊಂಡು ಬಂದೆ. ಸಾಯಂಕಾಲ ಆಫೀಸಿಂದ ಬರೋವಾಗ ನಾನು ನಿನ್ನ ಪಿಕ್ ಮಾಡ್ತೀನಿ. ಇಲ್ಲಿವರೆಗೂ ಬಂದು ಒಳಗಡೆ ಬರ್ತೇನೆ ಹೋಗ್ತೀರಾ? ಅಪ್ಪಂಗ್ ಬೇಜಾರಾಗತ್ತೇನೋ? ಸಾಯಂಕಾಲ ಹೇಗಿದ್ರು ಬರ್ತೀನಲ್ಲ, ಮಾವಂಗ್ ಹೇಳ್ಬಿಡು. ಓಕೆ, ಬಾಯ್. ಬಾಯ್ ರಾಧಿಕಾ. ರಾಧಿಕನು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಹೌದು ಅಪ್ಪ. ಅಪ್ಪ, ರಾಧಿಕಾ, ರಾಧಿಕಾ, ಅಪ್ಪ, ನಿಂಗ್ 100 ವರ್ಷ ಆಯ್ಸಮ್ಮ. ಈಗ ತಾನೇ ನಿನ್ ಬಗ್ಗೆ ಮಾತಾಡ್ತಿದ್ವಿ, ನೀನ್ ಬಂದ್ಬಿಟ್ಟೆ. ಅಕ್ಕ, ಸಾಹೇಬ್ರು ಬರ್ಲಿಲ್ವಾ? ನನ್ನ ಇಲ್ಲಿಗೆ ಡ್ರಾಪ್ ಮಾಡಿ ಆಫೀಸಿಗೆ ಹೊರಟ್ರು. ಅದ್ಯಾಕಮ್ಮ, ಮನೆಗೆ ಬಂದು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಅಪ್ಪ ಸಾಯಂಕಾಲ ಬರ್ತೀನಿ ಅಂದ್ರು. ನೀವ್ ಹೇಗಿದ್ದೀರಾ? ನಿಮ್ಮಾರು ಏನಕ್ಕ, ಏನೋ ಹೇಳಕ್ ಹೋಗಿ ನನ್ನ ನೋಡಿ ಸುಮ್ನಾಗ್ಬಿಟ್ಟೆ. ಏನು? ಅಂಥದ್ದೇನೂ ಇಲ್ಲ ಪ್ರಿಯಾ. ಅಪ್ಪ, ನಿಮ್ಮ ಆಸೆ ಈಗ ಈಡೇರೋದ್ರಲ್ಲಿದೆ. ಏನ್ ಹೇಳ್ತಿದ್ಯಮ್ಮ? ಹೌದು ಅಪ್ಪ, ನಾನು ಮತ್ತೆ ಕಾಲೇಜ್ಗೆ ಹೋಗ್ತಿದ್ದೀನಿ. ನಿನ್ನೆ ತಾನೇ ಎಕ್ಸಾಮ್ ಮುಗೀತು. ನೀವ್ ಅನ್ಕೊಂಡ್ ಹಾಗೇನೆ ಮೆಡಿಸಿನ್ ಕಂಪ್ಲೀಟ್ ಮಾಡಿ ನಾನು ಡಾಕ್ಟರ್ ಆಗ್ತಾ ಇದ್ದೀನಿ. ಎಂತ ಒಳ್ಳೆ ಸುದ್ದಿ ಕೊಟ್ಟೆ ಅಮ್ಮ. ಒಟ್ನಲ್ಲಿ ನಿನ್ ಸ್ಟಡೀಸ್ ಮುಗ್ಸೋಕೆ ಸಾಹೇಬ್ರನ್ ಒಪ್ಸ್ಬಿಟ್ಟೆ ಅಂತಾಯ್ತು. ನಾನ್ ಒಪ್ಸಿದ್ದಲ್ಲ, ಅಪ್ಪನ ಆಸೆ ಈಡೇರ್ಬೇಕು ಅಂತ ಕೈಲಾಶ್ ಅವರೇ ಈ ನಿರ್ಧಾರ ತಗೊಂಡ್ರು. ಬನ್ನಿ ಡ್ಯಾಡಿ. ಅಮರ್, ಅಮರ್,
ಒಳಗಡೆ ಬನ್ನಿ. ನಡೀರಿ. ಏನಿದು ಸಡನ್ ಆಗಿ? ಅಂಕಲ್, ನಮ್ಮ ಡ್ಯಾಡಿ ಚಿಕ್ಕಮ್ಮ. ನಮಸ್ಕಾರ. ನಮಸ್ಕಾರಮ್ಮ. ನಮಸ್ಕಾರ. ನಮಸ್ಕಾರ. ಅಪ್ಪ ಕೃಷ್ಣಮೂರ್ತಿ ಅವರು, ಸುಜಾತ ಅವರು. ಅವ್ರ ದೊಡ್ಡ ಮಗಳು ರಾಧಿಕಾ, ಚಿಕ್ಕ ಮಗಳು ಪ್ರಿಯಾ. ಕ್ಷಮಿಸಿ ಅಂಕಲ್, ನಿಮ್ ಮನೆಗ್ ಬಂದು ಸಲ್ಗೆ ತಗೊಂಡು ನಿಮ್ ಮಕ್ಳನ್ನು ಕೂಡ ನಾನೇ ಪರಿಚಯ ಮಾಡಿಸ್ತಿದ್ದೀನಿ. ಅಮರ್, ನೀನ್ ನಮ್ಗೆ ಯಾವತ್ತೂ ಹೊರಗಿನವನಲ್ಲ, ನಮ್ ಸ್ವಂತದವನೇ. ಆ ಸಲ್ಗೆ ನಿನಗೆ ಯಾವಾಗ್ಲೂ ಇರುತ್ತೆ. ಆ ಸಲಿಗೆ ನನ್ಗಿದೆ ಅನ್ನೋ ನಂಬಿಕೆಯಿಂದಾನೇ ನಮ್ ಡ್ಯಾಡಿಗೂ ಚಿಕ್ಕಮ್ಮಗೂ ಒಂದ್ ಮಾತು ಹೇಳಿ ಕರ್ಕೊಂಡ್ ಬಂದಿದ್ದೀನಿ. ಏನ್ ಹೇಳಿ ಅಮರ್ ಪೇರೆಂಟ್ಸ್ನ ಇಲ್ಲಿಗೆ ಕರ್ಕೊಂಡು ಬಂದಿರಬಹುದು. ಸರಿ ಸರಿ, ಮೊದಲು ಕೂತ್ಕೊಳ್ಳಿ, ಮಾತಾಡೋಣ ಬನ್ನಿ. ಕೂತ್ಕೊಳ್ಳಿ, ಹೇಳಿ. ತಂದೆ ತಾಯಿಯಾಗಿ ಹೀಗೆ ಬಂದು ಹೇಳೋದು ಕರೆಕ್ಟೋ ಅಲ್ವೋ ಗೊತ್ತಿಲ್ಲ. ನಮ್ಮ ಮಗ ಅಮರ್ ನಿಮ್ಮ ಚಿಕ್ಕ ಮಗಳು ಪ್ರಿಯಾನ ಮದುವೆ ಆಗಬೇಕು ಅಂತಿದ್ದಾನೆ. ನಮ್ಮಮ್ಮರು ಮದ್ವೆ ಅಂತಂದ್ರೆ ಉರ್ದ್ ಬೀಳ್ತಿದ್ದ, ಅಂಥದ್ರಲ್ಲಿ ತಾನೇ ಬಂದು ಪ್ರಿಯಾನ ಮದ್ವೆ ಮಾಡ್ಕೋತೀನಿ ಅಂತ. ಅದಕ್ಕೆ ಈಗಲೇ ಸಂಬಂಧ ಮಾತಾಡೋಣ ಅಂತ ಬಂದ್ಬಿಟ್ವಿ. ನೀವು ತುಂಬ ಒಳ್ಳೆಯವರು, ನಿಮ್ಮದು ತುಂಬ ಒಳ್ಳೆ ಕುಟುಂಬ ಅಂತ ಅಮರ್ ಯಾವಾಗಲೂ ಹೇಳ್ತಾ ಇರ್ತಾನೆ. ನಿಮ್ಮ ಕೈ ಕೆಳಗೆ ಬೀಳ್ದಿರೋ ಹುಡುಗಿ ನಮ್ಮನೆ ಸೊಸೆ ಆದರೆ ನಮಗೆ ತುಂಬ ಸಂತೋಷ ಆಗುತ್ತೆ. ನೀವೇನಂತೀರಾ? ಅಮರ್ ಯಾಕೆ ಹೀಗೆ ಮಾಡ್ತಿದ್ದಾನೆ? ಪ್ರಿಯನ್ನ ಮದ್ವೆ ಮಾಡ್ಕೊಳ್ಳೋದು ಅಂದ್ರೇನು? ನನ್ ಮೇಲೆ ದ್ವೇಷ ಸಾಧಿಸೋಕೆ ಇಂಥ ಕೆಲಸ ಮಾಡ್ತಿದ್ದಾನ? ನಿಮ್ಗೆ ಮನಸ್ಫೂರ್ತಿಯಾಗಿ ಇಷ್ಟ ಆದ್ರೇನೆ ಈ ಮದ್ವೆ ಮಾಡೋಣ. ನೀವು ಕೂತಿರಿ, ನಾನು 2 ನಿಮಿಷ ಬರ್ತೀನಿ. ಪ್ರಿಯಾ, ನನ್ನ ಜೊತೆ ಬಾಮ್ಮ. ರಾಧಿಕಾ, ನೀನು ಬಾ. ನೀವು ಮಾತಾಡ್ತಾ ಇರಿ, ನಾನು ಕಾಫಿ ತಗೊಂಡ್ ಬರ್ತೀನಿ. ಮದುವೆ ಅನ್ನೋದು ದೊಡ್ಡವ್ರು ತಗೊಳ್ಳೋ ನಿರ್ಧಾರದ ಮೇಲೆ ನಿಲ್ಬಾರ್ದು. ಮದುವೆ ಆಗೋರ್ಗೂ ಇಷ್ಟ ಇರಬೇಕು, ಮನೆಯವರೆಲ್ಲ ಒಪ್ಕೋಬೇಕು. ನನ್ನ ದೃಷ್ಟಿಲಿ ಅಮರ್ ತುಂಬಾ ಒಳ್ಳೆಯವನು, ಯೋಗ್ಯವಾದವನು. ಅವನ್ ನಮ್ಮ ಮನೆಗೆ ಅಳಿಯ ಆದ್ರೆ ನಿನ್ ಜೊತೆಲಿ ನಮ್ಮನ್ನು ಪ್ರೀತಿಯಿಂದ ನೋಡ್ಕೋತಾನೆ. ತಗೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ತಗೋ ಅಮರ್. ನಾನು 1 ನಿಮಿಷ ಬರ್ತೀನಿ. ಹಾ, ಇದು ಬರೀ ನನ್ನ ಅಭಿಪ್ರಾಯ ಮಾತ್ರನಮ್ಮ. ಮದುವೆ ಆಗೋದು ನೀನು. ನಿನಗೇನನ್ಸುತ್ತೆ ಹೇಳಮ್ಮ. ನಿಮಗ್ ಮುಂಚೆನೆ ಹೇಳಿದ್ದೆ ಅಪ್ಪ, ನನ್ ಮದ್ವೆ ವಿಷಯದಲ್ಲಿ ನಂಗಿಂತ ನೀವೇ ಚೆನ್ನಾಗಿ ಯೋಚನೆ ಮಾಡ್ತೀರಾ. ದೇವದಾಸ್ನ ಚೆನ್ನಾಗಿ ಗಮನಿಸಿದೀನಿ, ಒಳ್ಳೆಯವನೇ.
ನಿಮ್ಗೂ ಅಮ್ಮಂಗೂ ಹಿಡ್ಸಿದ್ರೆ ಮದ್ವೆ ಆಗೋದಿಕ್ಕೆ ನಂಗೇನ್ ಅಭ್ಯಂತರ ಇಲ್ಲ. ಏನ್ ತೀರ್ಮಾನ ಮಾಡಿದ್ರಿ? ಸದ್ಯಕ್ಕಂತೂ ಅಭಿಪ್ರಾಯ ಮಾತ್ರ ತಿಳ್ಕೊತಾ ಇದ್ದೀನಿ. ನೀನೇನಂತ್ಯ? ಮೊದಲನೇ ಪರಿಚಯದಲ್ಲೇ ಅಮ್ಮಾರ್ ನಮ್ಮೆಲ್ರಿಗೂ ತುಂಬಾ ಹತ್ರ ಆಗಿದ್ದಾನೆ. ಆಡೋ ಮಾತಲ್ಲಿ ಅಭಿಮಾನ ಕಾಣುತ್ತೆ, ಕಷ್ಟ ಬಂದಾಗ ಹೆಗ್ಲು ಕೊಡೋ ಜವಾಬ್ದಾರಿ ಕಾಣಿಸುತ್ತೆ. ಅವನ್ನ ಮದ್ವೆ ಮಾಡ್ಕೊಂಡ್ರೆ ಪ್ರಿಯಾ ಸಂತೋಷವಾಗಿರ್ತಾಳೆ ಅನ್ನೋದಕ್ಕೆ ಇನ್ನೇನ್ ಬೇಕು ರೀ? ಅಮ್ಮ ರಾಧಿಕಾ, ಅಮರ್ ವಿಷಯದಲ್ಲಿ ನಮ್ಮ ಅಭಿಪ್ರಾಯ ಹಂಚ್ಕೊಂಡ್ವಿ. ನಿನಗೇನನ್ಸುತ್ತೆ? ಯಾಕಮ್ಮ ಮಾತಾಡ್ತಿಲ್ಲ? ನನ್ಗ್ಯಾಕೋ ಅಮರ್ನ ಪ್ರಿಯಾ ಕೊಟ್ಟು ಮದ್ವೆ ಮಾಡೋದು ಸರಿ ಅಲ್ಲ ಅನ್ನಿಸ್ತಿದೆ ಅಪ್ಪ. ಬೇಡ ಅನ್ನೋದಕ್ಕೆ ಕಾರಣ ಇರಬೇಕಲ್ಲಮ್ಮ. ಅದೇನಂತ ಹೇಳು. ಅಪ್ಪ, ಅವನು ಯಾವುದೋ ಹುಡುಗಿನ ಲವ್ ಮಾಡಿದ್ದಾನೆ. ಆ ಪ್ರೀತಿ ಫೇಲ್ ಆಗಿದೆ. ಅಂತ ಹುಡುಗಂಗೆ ಪ್ರಿಯನ್ ಕೊಟ್ಟು ಮದ್ವೆ ಮಾಡಿದ್ರೆ? ನೋಡಮ್ಮ ರಾಧಿಕಾ, ಪ್ರೀತಿ ಅನ್ನೋದು ಕೆಟ್ಟ ಅಭ್ಯಾಸನೂ ಅಲ್ಲ, ಚಟನೂ ಅಲ್ಲ. ಮನಸ್ಸಲ್ಲಿ ಹುಟ್ಟೋ ಭಾವನೆ. ಇವಾಗ ಹೇಗಿದ್ರು ಆ ಹುಡುಗಿ ಅಮರ್ ಜೀವನದಲ್ಲಿಲ್ಲ. ಮದುವೆ ಮಾಡ್ಕೊಂಡಿದ್ದಾಳೆ, ಅವಳ ಜೀವನ ಅವಳು ನೋಡ್ಕೊಂಡಿದ್ದಾಳೆ. ಪ್ರೀತಿ ಬೆಲೆ ಗೊತ್ತಿರೋನು ಹೆಂಡ್ತಿನ ಚೆನ್ನಾಗಿ ನೋಡ್ಕೋತಾನೆ. ಏನು ಅಂದ್ರೆ ನಾವು ಮಾತ್ರ ಅಲ್ಲ, ಅಳಿಯಂದ್ರು ಮತ್ತೆ ಅತ್ತಿಗೆಯವ್ರ ಅಭಿಪ್ರಾಯನೂ ಕೇಳಬೇಕು. ಅವ್ರನ್ನ ಇಷ್ಟೊತ್ತು ಸುಮ್ಮನೆ ಕೂರಿಸಿ ನಾವಿಲ್ಲಿ ಮಾತಾಡ್ತಾ ಇದ್ರೆ ಚೆನ್ನಾಗಿರಲ್ಲ ರೀ. ಯೋಚನೆ ಮಾಡಿ ಹೇಳ್ತೀವಿ ಅಂತ ಹೇಳಿ. ಅದು ನಿಜನೇ. ನಡೀರಿ. ಕ್ಷಮಿಸ್ಬೇಕು, ನಮ್ಗೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ನಾವು ಚರ್ಚೆ ಮಾಡಿ ನಮ್ಮ ನಿರ್ಧಾರ ಹೇಳ್ತೀವಿ. ಖಂಡಿತ. ಮದ್ವೆ ವಿಷಯದಲ್ಲಿ ಇದಕ್ಕಿದ್ದಂಗೆ ನಿರ್ಧಾರ ತಗೊಂಡ್ಬಿಡೋದು ಒಳ್ಳೇದಲ್ಲ. ಚೆನ್ನಾಗಿ ಯೋಚನೆ ಮಾಡಿ ಹೇಳಿ. ನಿಮ್ಮಿಂದ ಶುಭ ಸುದ್ದಿನೇ ಬರುತ್ತೆ ಅನ್ಕೊಂಡಿದ್ದೀವಿ. ಹೋಗ್ ಬನ್ನಿ. ಬರ್ತೀನಿ ಅಂಕಲ್. ಸರಿನಪ್ಪ. ಬರ್ತೀನಿ ಆಂಟಿ. ಒಳ್ಳೇದು. ಅಕ್ಕ ಅಕ್ಕ ಏನಕ್ಕ? ಪ್ರಿಯಾ, ಮದ್ವೆ ಅನ್ನೋದು ಜೀವನ್ ಪರ್ಯಂತ ಇರೋ ಸಂಬಂಧ. ಆತ್ರಪಟ್ಟು ನಿರ್ಧಾರ ತಗೊಂಡ್ರೆ ಪ್ರತಿದಿನ ನೊಂದ್ಕೋಬೇಕಾಗತ್ತೆ. ಅಮರ್ ಒಳ್ಳೆಯವನು ಅಂತಾನೂ ಅಪ್ಪಂಗ್ ಹಿಡ್ಸಿದಾನೆ ಅಂತಾನೂ ಅಲ್ಲ. ಅಮರ್ ನಿನ್ಗೆ ಸರಿ ಅಲ್ಲ ಅಂತ ನನಗನ್ನಿಸ್ತಿದೆ. ಚೆನ್ನಾಗಿ ಯೋಚನೆ ಮಾಡು ಪ್ರಿಯಾ. ಲವ್ ಫೇಲ್ಯೂರ್ ಆಗಿದೆ ಅನ್ನೋದೊಂದು ಕಾರಣ ಬಿಟ್ರೆ ಎಷ್ಟೇ ಯೋಚನೆ ಮಾಡಿದ್ರು ಸರಿ. ಅವ್ರನ್ನ ಬೇಡ ಅನ್ನೋದಿಕ್ಕೆ ಇನ್ಯಾವ್ದಾದ್ರೂ ಬಲವಾದ ಕಾರಣ ಹೇಳ್ತೀಯ ಅಕ್ಕ? ನೋಡಿದ್ಯಾಕ, ನಿಂಗೆ ಏನೂ ಹೊಳಿತಿಲ್ಲ. ಯಾಕಂದ್ರೆ ಅವ್ರ ವ್ಯಕ್ತಿತ್ವದಲ್ಲಿ ನಮಗ್ಯಾವ ಲೋಪನೂ ಕಾಣಿಸ್ತಿಲ್ಲ. ಅದಲ್ದೆ ಅತ್ತೆ, ಭಾವನೋರು, ಅಪ್ಪ, ಅಮ್ಮ ಎಲ್ರಿಗೂ ಹಿಡ್ಸಿದಾನೆ. ಹೋಗ್ಲಿ, ಈ ಮದ್ವೆಗೆ ಯಾಕೆ ಓಕೆ ಅಂದೆ ಅಂತ ನಾ ಹೇಳ. ಅಮರ್ ಅಂದಗಾರ, ಅಜಾನುಬಾಹು, ಒಳ್ಳೆ ಮನ್ಸಿರೋರು. ಅವ್ರಿಗೆ ಎಷ್ಟೋ ಜನ ಹುಡುಗಿರು ಪ್ರಪೋಸ್ ಮಾಡಿರ್ತಾರೆ. ತುಂಬಾ ಜನ ಕ್ಯೂನಲ್ಲಿರ್ತಾರೆ. ಆಲ್ರೆಡಿ ಲವ್ನಲ್ಲಿ ಫೇಲ್ ಆಗಿರೋದ್ರಿಂದ ಈಗ ಜೀವನ ಪೂರ್ತಿ ಬೇರೆ ಹುಡುಗಿ ಕಡೆ ಕಣ್ಣೆತ್ತು ನೋಡಲ್ಲ ಅವರು. ಹೆಂಡ್ತಿನ ಮಾತ್ರನೇ ಪ್ರೀತಿಯಿಂದ ನೋಡ್ಕೋತಾನೆ. ಬೇರೆ ಏನಾದ್ರೂ ಇದ್ರೆ ನಾನ್ ಸರಿ ಮಾಡ್ಕೋತೀನಿ. ಹಾಗಲ್ಲ ಪ್ರಿಯಾ. ನೋಡಕ್ಕ, ಅಮರ್ನ ಬೇಡ ಅಂತ ನೀನ್ ಯಾಕೆ ಇಷ್ಟ ಪಟ್ಟು ಹಿಡಿತಿದ್ಯೋ ನಂಗಂತೂ ಗೊತ್ತಾಗ್ತಿಲ್ಲ.